ಹಲೋ ಸ್ಟೂಡೆಂಟ್ಸ್, ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಸೀರೀಸ್ ಏನು ಮಾಡ್ತಾ ಇದ್ದೀನಿ, ಇದು ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂತಹ ವಿಡಿಯೋ ಸೀರೀಸ್ ಇದು. ಸೊ ಅಂತಹ ಜೆನ್ಯೂನ್ ಆಗಿ ಕಲಿಯುವಂಥ ಮಕ್ಕಳಿಗೆ ರೀಚ್ ಆಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಇದರಿಂದ ನಾಟ್ ಓನ್ಲಿ ಇಟ್ ಗೋಯಿಂಗ್ ಟು ಹೆಲ್ಪ್ ದೆಮ್, ಇಟ್ ಈವನ್ ಎನ್ಕರೇಜಸ್ ಮೀ ಆಸ್ ವೆಲ್. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ you have to do one more important thing. Subscribe to my channel now itself. That really helps me a lot. Hello students, welcome back to my channel. ನಾವು ಲಾಸ್ಟ್ ವಿಡಿಯೋದಲ್ಲಿ ವರ್ಕಿಂಗ್ ಆಫ್ ಐ ಯಾವ ರೀತಿ ವರ್ಕ್ ಆಗುತ್ತೆ, ಒಂದು ಲೈಟ್ ರೇ ಎಂಟರ್ ಆದಾಗ ಹೌ ಡಸ್ ಇಟ್ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ ಆ್ಯಂಡ್ ಹೌ ಬ್ರೈನ್ ಇಂಟರ್ಪ್ರಿಟ್ಸ್ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಪವರ್ ಆಫ್ ಅಕಾಮಡೇಷನ್ ಬಗ್ಗೆ ಸ್ವಲ್ಪ ಇನ್ ಡೀಟೇಲಾಗಿ ನೋಡೋಣ. ಪವರ್ ಆಫ್ ಅಕಾಮಡೇಷನ್ ಅಂತ ಹೇಳಿದ್ರೆ, ಬಿಫೋರ್ ವಿ ಗೋ ಟು ಪವರ್ ಆಫ್ ಅಕಾಮಡೇಷನ್, ಐ ಸಜೆಸ್ಟ್ ಎವ್ರಿ ಒನ್ ಶುಡ್ ರೈಟ್ ಡೌನ್ ದ ಡಯಾಗ್ರಾಮ್, ದ ಸೇಮ್ ಡಯಾಗ್ರಾಮ್ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿರೋ ಡಯಾಗ್ರಾಮ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಹಾಗೆ ಲೇಬಲಿಂಗ್ ಮಾಡೋದನ್ನ ಕಲೀರಿ. ಮೆನಿ ಎ ಟೈಮ್ಸ್ 5 ಡಯಾಗ್ರಾಮು ಕೇಳ್ತಾರೆ, ಆಯಿತಾ, ನಿಮಗೆ ಗೊತ್ತಿರಬೇಕು ಕೂಡ. ಹಾಗೆ ನಾನು ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ಒಂದ್ಸಲಿ ನೀವು ಟೆಕ್ಸ್ಟ್ ಬುಕ್ನೂ ಕೂಡ ರೆಫರ್ ಮಾಡಬೇಕು. ಕಂಪ್ಲೀಟಾಗಿ ಈಚ್ ವರ್ಡ್ ಸೆಂಟೆನ್ಸಸ್ನ ನೀವು ಒಂದ್ಸಲಿ ನೋಡಿದ್ರೆ, ಒಂದ್ಸಲಿ ಅಷ್ಟೇ ಬಿಫೋರ್ ಎಕ್ಸಾಮ್ ಯು ಕ್ಯಾನ್ ಪ್ರಿಪೇರ್ ವಿತ್ ಯುವರ್ ಕ್ಲಾಸ್ ನೋಟ್ಸ್, ಅಥವಾ ನಾನು ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದಿಷ್ಟು ಹೈಲೈಟ್ಸ್ನ ಕೊಟ್ಟಿರ್ತೀನಿ ಅಥವಾ PDF ನೋಟ್ಸ್ನ ನಾನು ಅಟ್ಯಾಚ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ರೆಫರ್ ಮಾಡಿ ಹೋಗ್ಬೋದು. ಬಟ್ ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ನಾವು ChatGPT ಇಸ್ ದೇರ್, ಜೆಮಿನೈ ಈಸ್ ದೇರ್. ನೀವು ಪರ್ಟಿಕ್ಯುಲರ್ ಕ್ವಶನ್ ಹಾಕಿದ್ರೆ ಒಂದು ಪರ್ಟಿಕ್ಯುಲರ್ ಆನ್ಸರ್ ಕೊಡುತ್ತೆ. ಇನ್ನೂ ಬೆಟರ್ ಆನ್ಸರ್ ಬೇಕು ನನಗೆ ಅಂತಂದರೆ ಈವನ್ ಬೆಟರ್ ಆನ್ಸರ್, ಸಿಂಪ್ಲಿಫೈಡ್ ಆನ್ಸರ್, ಯು ಕ್ಯಾನ್ ಆಸ್ಕ್ ಎನಿಥಿಂಗ್, ದೆ ವಿಲ್ ಗಿವ್. ಬಟ್ ಆ ಆನ್ಸರ್ನ ಓದಿದ್ಮೇಲೆ ಒಂದ್ಸಲಿ ಬರೀಬೇಕು. ಓಕೆ, ಜಸ್ಟ್ ಎವ್ರಿ ಡೇ ಒಂದು ಫೈವ್ ಮಾರ್ಕ್ಸ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ದಟ್ಸ್ ಆಲ್. ಎವ್ರಿ ಡೇ ಒಂದಷ್ಟು ಸ್ಮಾಲ್ ವರ್ಕ್ ಅಂತ ನೀವು ಮಾಡಲೇಬೇಕು. ದಟ್ ರಿಯಲಿ helps you to achieve good score in your class 10 or whenever you go. Okay, ಯಾವುದೋ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಒನ್ ಶಾರ್ಟ್ ವೀಡಿಯೋಸ್ ನೋಡ್ತೀನಿ, ದ್ಯಾಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಬಟ್ ಒನ್ ಶಾರ್ಟ್ ನೋಡಿದಾಗ ಅರ್ಥ ಆಗಬೇಕು ಅಂತಂದರೆ ಇದೆಲ್ಲ ನೀವು ವರ್ಕೌಟ್ ಮಾಡಿರಬೇಕು. ಅವಾಗದು ಒನ್ ಶಾರ್ಟ್ ಈಸ್ ನಾಟ್ ದಟ್. ಓಕೆ, ಒಂದು ವರ್ಷ ಎಲ್ಲ ಓದಬೇಡಿ, ಜಸ್ಟ್ ಒನ್ ಶಾರ್ಟ್ ವೀಡಿಯೋ ನೋಡಿ ಹೋಗಿ ನಡೆಯೋದಿಲ್ಲ ಸರ್ ಅದು. ಓಕೆ, ಹ್ಯಾವ್ ಟು ಪ್ರಾಕ್ಟೀಸ್ ಹೋಲ್ ಇಯರ್ ಪರ್ಫೆಕ್ಟ್ಲಿ. ಆಮೇಲೆ ನೀವು ಬರಿಬೇಕಾದ್ರೂ ಕೂಡ ಯು ಫೀಲ್ ದಟ್ ಐ ಆಮ್ ಇನ್ ಎಕ್ಸಾಮಲ್ಲಿ ಯಾವ ಸ್ಪೀಡಲ್ಲಿ ಬರೀಬೇಕೋ ಆ ಸ್ಪೀಡಲ್ಲೇ ಬರೆಯೋಕ್ಕೆ ಪ್ರಯತ್ನ ಮಾಡಿ. ಸೊ ದಟ್ ನಿಮಗೆ ಹೋಲ್ ಇಯರ್ ನಿಮಗೆ ದ ಸ್ಪೀಡ್ ಆಫ್ ರೈಟಿಂಗ್ ಪ್ರಾಕ್ಟೀಸ್ ಆಗುತ್ತೆ. ಸ್ಪೀಡ್ ಆಫ್ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಆಮೇಲೆ ಬೆಟರ್ ಆನ್ಸರ್ಸ್ನ ಫಿಲ್ಟರ್ ಮಾಡೋದನ್ನು ನೀವು ಕಲಿಬೇಕು ಯೂಸಿಂಗ್ ChatGPT ಅಥವಾ ಎನಿ AI ಟೂಲ್ಸ್. ಓಕೆ, ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅ ಲಾಟ್. ಓಕೆ, ಯೂಸ್ ದೋಸ್ ಥಿಂಗ್ಸ್ ನಾವ್. ಇಟ್ ಈಸ್ ವೆರಿ ಮಚ್ ಅಡ್ವಾನ್ಸಿಂಗ್. ಕಲಿಯೋಕ್ಕೆ ತುಂಬ ಅಪರ್ಚುನಿಟೀಸ್ ಇದೆ. ಸೊ ಯು ಶುಡ್ ಯುಟಿಲೈಸ್ ದಮ್. ನೋಡಿ, ಟೆಕ್ಸ್ಟ್ ಬುಕ್ ಓದೋದು ತುಂಬ ಇಂಪಾರ್ಟೆಂಟ್. ಈಗ ನಾವು ಪರ್ಟಿಕ್ಯುಲರ್ ಆಗಿ ದ ಪವರ್ ಆಫ್ ಅಕಾಮಡೇಷನ್ನ ನೋಡೋಣ. ಇಲ್ಲಿ ನೋಡಿ, ದಿಸ್ ಈಸ್ ದ ಲೆನ್ಸ್, ರೈಟ್? ಹಿಯರ್ ದರ್ ಈಸ್ ಅ ಸ್ಮಾಲ್ ಓಪನಿಂಗ್, ಅದು ಲೈಟ್ ಎಂಟರ್ ಆಗೋಕ್ಕೆ. ದಿಸ್ ಈಸ್ ದ ಐರಿಸ್, ದಿಸ್ ಈಸ್ ದ ಅಕ್ವಿಸ್ ಹ್ಯೂಮರ್, ಆ್ಯಂಡ್ ದೆನ್ ದಿಸ್ ಈಸ್ ದ ಕಾರ್ನಿಯಾ. ಓನ್ಲಿ ನಾವು ಲೆಟ್ ಅಸ್ ಲುಕ್ ಇನ್ ಟು ದ ಲೆನ್ಸ್. ಸೊ ಲೆನ್ಸ್ ಏನಾಗುತ್ತೆ ಅಂತ ನೋಡಿ. ಲೆನ್ಸು ಏನಾಗ್ತಾ ಇದೆ, ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್. ಅಕಸ್ಮಾತ್ ಈಗ ಬಂದಂಥ ಲೈಟಿಗೆ ನಾವು ಕರೆಕ್ಟಾಗಿ ಲೆನ್ಸ್ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಫಾರ್ಮ್ ಇಮೇಜ್ ಲಿಟಲ್ ಬಿಹೈಂಡ್ ಆರ್ ಇಟ್ ಮೇ ಫಾರ್ಮ್ ಇಮೇಜ್ ಇನ್ ಫ್ರಂಟ್. ಸೊ ಈ ಎರಡೂ ಕೇಸಲ್ಲಿ ನಮಗೆ ಬ್ಲರ್ ಇಮೇಜ್ ಇರುತ್ತೆ, ಸೊ ಕ್ಲಿಯರ್ ಇಮೇಜ್ ಇರೋದಿಲ್ಲ. ಫಾರ್ ದಟ್ ರೀಸನ್ ಲೆನ್ಸ್ ಶುಡ್ ಆ್ಯಕ್ಚುಲಿ ಚೇಂಜ್ ಇಟ್ಸ್ ಫೋಕಲ್ ಲೆಂತ್. This adjusting of focal length, okay, that is called power of accommodation. ಎಸ್ಪೆಷಲಿ ನಾವು ಈ ಫೋಕಲ್ ಲೆಂತ್ನ 2 ಸಿಚುವೇಷನ್ನಲ್ಲಿ ನೋಡ್ತೀವಿ. ಸೊ ನಿಯರ್ ಬೈ ಆಬ್ಜೆಕ್ಟ್ಸ್ನ ನೋಡಬೇಕಾದ್ರೆ ನಮಗೆ ಫೋಕಲ್ ಲೆಂತ್ ಏನಿರಬೇಕು, ಹಾಗೆ ಫಾರ್ ಆಬ್ಜೆಕ್ಟ್ಸ್ನ ನೋಡಬೇಕಾದ್ರೆ ಫೋಕಲ್ ಲೆಂತ್ ಏನಾಗಬೇಕು, ಜಾಸ್ತಿ ಆಗಬೇಕು ಕಡಿಮೆ ಆಗಬೇಕು ಅಂತ. ಸೊ ಫೋಕಲ್ ಲೆಂತ್ ಅಂದರೆ ಏನು? ಫಸ್ಟ್ ಇಟ್ಸ್ ದಿಸ್ ಇಸ್ ದ ಸ್ಪಿಯರ್, ಇಟ್ಸ್ ಅ ಸ್ಪಿಯರ್ ಆಫ್ ಗ್ಲಾಸ್. ಸೊ ಅದರಲ್ಲಿ ಒಂದು ಸೆಂಟರ್ ಇರುತ್ತಲ್ವ, ವಿತ್ ಅ ಸೆಂಟರ್ ದಟ್ ಸ್ಪಿಯರ್ ಹ್ಯಾಸ್ ಮೇಡ್. ಬೆಟರ್ ಐ ರೈಟ್ ಹಿಯರ್. ಸೊ ಈ ಡಯಾಗ್ರಾಮ್ಸ್ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ದಿಸ್ ಆರ್ ಆಲ್ ಅ ಸ್ಪಿಯರ್, ಗ್ಲಾಸ್ ಸ್ಪಿಯರ್ ಅಂದ್ಕೊಳ್ಳಿ. ಈ ಥರದ ಗ್ಲಾಸ್ ಸ್ಪಿಯರ್ಸಿಂದನೇ ಏನು ಮಾಡೋದು, ನಾವು ಒಂದು ಪಾರ್ಟ್ನ ಕಟ್ ಮಾಡಿ ತೊಗೋತಾರೆ ಟು ಮೇಕ್ ಲೆನ್ಸಸ್ ಲೈಕ್ ದಿಸ್. ಅಂಡರ್ಸ್ಟ್ಯಾಂಡ್?
ಈಗ ನೀವು ಈ ಒಂದು ಶೇಪ್ಸಲ್ಲಿ ಏನು 2 ಶೇಪ್ಸ್ ಇದೆಯಲ್ವ, ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು 2 ಥಿಂಗ್. ಒಂದು ಕರ್ವೇಚರ್, ಇನ್ನೊಂದು ರೇಡಿಯಸ್ ಆಫ್ ಕರ್ವೇಚರ್. ನಾವೀಗ ಕರ್ವೇಚರ್ನ ನೋಡೋಣ. ಸೊ ಒಂದು ಸರ್ಕಲ್ ಇದ್ದಾಗ ಇದು ಸುತ್ತ ಏನಿರುತ್ತೆ ಅದು ಕರ್ವೇಚರು ಅಥವಾ ಕರ್ವ್ ಅಲ್ವಾ. ಸೊ ದೊಡ್ಡದಾದಂಗೆಲ್ಲ ಸರ್ಕಲ್ಲು ಕರ್ವೇಚರ್ ಕಡಿಮೆ ಆಗಿದೆ, ಸಣ್ಣದಾದಂಗೆಲ್ಲ ಕರ್ವ್ ಜಾಸ್ತಿ ಆಗುತ್ತೆ, ರೈಟ್. ಸೊ ಅದನ್ನು ನೋಡೋಣ ಇಲ್ಲಿ. ಈಗ ಫಸ್ಟ್ ಸ್ಪಿಯರಲ್ಲಿ ಕರ್ವ್ ಈ ರೀತಿ ಇತ್ತು, ಸೆಕೆಂಡ್ ಒನ್ನಲ್ಲಿ ಈ ರೀತಿ ಇದೆ. ಸ್ವಲ್ಪ ಕರ್ವ್ ಜಾಸ್ತಿ ಎಲ್ಲಿದೆ, ಆಬ್ವಿಯಸ್ಲಿ ಇನ್ ದ ಸ್ಮಾಲರ್ ಸರ್ಕಲ್. ಸ್ಮಾಲರ್ ಸರ್ಕಲಲ್ಲಿ ನಮಗೆ ಕರ್ವೇಚರ್ಸು ಜಾಸ್ತಿ ಬರುತ್ತೆ. ಅಂಡರ್ಸ್ಟ್ಯಾಂಡ್? ಅಂದರೆ ಲೆನ್ಸ್ ಅಥವಾ ಐ ಲೆನ್ಸ್ ಏನಾದರೂ ಅದು ಸೈಜ್ ಕಾಂಟ್ರಾಕ್ಟ್ ಆದಾಗ ಕರ್ವೇಚರ್ ಜಾಸ್ತಿ ಬರುತ್ತೆ. ಕರ್ವೇಚರ್ ಜಾಸ್ತಿ ಬಂದಾಗ ನಮಗೆ ಫೋಕಲ್ ಲೆಂತ್ ಏನಾಗುತ್ತೆ, ಫೋಕಲ್ ಲೆಂತು ಈಗ ಸದ್ಯಕ್ಕೆ ಈ ಸೆಂಟ್ರಿಂದ ಅಂತ ಅಂದ್ಕೊಳ್ಳೋಣ. ಓಕೆ, ಆ್ಯಕ್ಚುಲಿ ಅದು ಹಾಫ್ ಆಫ್ ದಿಸ್ ಇರುತ್ತೆ. ಸೊ ಇದು ಫೋಕಲ್ ಲೆಂತ್ ಅಂದ್ಕೊಂಡ್ರೆ ಯಾವುದ್ರಲ್ಲಿ ಜಾಸ್ತಿ ಇದೆ, ಆಬ್ವಿಯಸ್ಲಿ ಎಲ್ಲಿ ಕರ್ವೇಚರ್ ಕಡಿಮೆ ಇದೆಯೋ ಅಲ್ಲಿ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲಿ ಫೋಕಲ್ ಲೆಂತ್ ಕಡಿಮೆ ಆಗಿದೆ, ಕರ್ವೇಚರ್ ಜಾಸ್ತಿ ಇದೆ. ಈ ರೀತಿ ಕರ್ವೇಚರ್ ಮತ್ತು ಫೋಕಲ್ ಲೆಂತ್ ವೇರಿ ಆಗುತ್ತೆ. ಸೊ ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ರೇಡಿಯಸ್ ಆಫ್ ಕರ್ವೇಚರ್. ಇದು ಜಸ್ಟ್ ನಿಮಗೆ ಗೊತ್ತಿರಲಿ, ಇದು ನೀವು ಲಾಸ್ಟ್ ಚಾಪ್ಟ್ರಲ್ಲೂ ನೋಡಿರ್ತೀರ ಇದನ್ನು. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಆ್ಯಸ್ ಆಫ್ ನೌ ಈಗ ಇದು 2 ಕೇಸನ್ನು ನಾವು ಐ ಲೆನ್ಸ್ ಅಂತ ಅಂದ್ಕೊಳ್ಳೋಣ. ಅಂದರೆ ಐ ಲೆನ್ಸ್ ಒಂದ್ಸಲಿ ಎಲಾಂಗೇಟ್ ಆಗಿದೆ, ಒಂದ್ಸಲಿ ಕಂಪ್ರೆಸ್ ಆಗಿದೆ ಅಥವಾ ಕಾಂಟ್ರಾಕ್ಟ್ ಆಗಿದೆ ಅಂದ್ಕೊಳ್ಳೋಣ. ಈಗ ಫಸ್ಟ್ ಸಿಚುವೇಷನ್ನಲ್ಲಿ ಇದು ಥಿನ್ ಆಗಿದೆ, ಸೆಕೆಂಡ್ ಕೇಸಲ್ಲಿ ಇದು ಥಿಕ್ ಆಗಿದೆ. ಇದು ಥಿನ್ ಆದಾಗ ನಮಗೆ ಫೋಕಲ್ ಲೆಂತ್ ಏನಾಗುತ್ತೆ, ಇನ್ಕ್ರೀಸಸ್. ಫೋಕಲ್ ಲೆಂತ್ ಇನ್ಕ್ರೀಸ್ ಆಗೋದ್ರಿಂದ ನಾವು ಫಾರ್ದರ್ ಆಬ್ಜೆಕ್ಟ್ಸ್ನ ಈಸಿಯಾಗಿ ನೋಡ್ಬೋದು, ಫಾರ್ ಆಬ್ಜೆಕ್ಟ್ಸ್ನ. ಅದೇ ಲೆನ್ಸ್ ಥಿಕ್ ಅಂದರೆ ಸಿಲಿಯರಿ ಮಸಲ್ಸ್ ಅದನ್ನು ಕಾಂಟ್ರಾಕ್ಟ್ ಮಾಡುತ್ತೆ, ಪ್ರೆಸ್ ಮಾಡುತ್ತೆ. ಆವಾಗ ಥಿಕ್ ಆದಾಗ ಫೋಕಲ್ ಲೆಂತ್ ಡಿಕ್ರೀಸಸ್. ಈ ರೀತಿ ಸಿಲಿಯರಿ ಮಸಲ್ಸು ಲೆನ್ಸ್ನ ಕಾಂಟ್ರಾಕ್ಷನ್ ಮತ್ತು ಎಲಾಂಗೇಷನ್ ಮಾಡೋದ್ರಿಂದ ನಮಗೆ ಫಾರ್ ಆಬ್ಜೆಕ್ಟ್ಸು ನಿಯರ್ ಆಬ್ಜೆಕ್ಟ್ಸ್ನ ನೋಡ್ಬೋದು. ಎಸ್ಪೆಷಲಿ ಆ ಸಿಲಿಯರಿ ಮಸಲ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸಿಗೆ ತಕ್ಕನಾಗೆ ಆ ಒಂದು ಫೋಕಲ್ ಲೆಂತ್ನ ಅಡ್ಜಸ್ಟ್ ಮಾಡುತ್ತೆ. ಸೊ ನೀವು 1 ಮೀಟ್ರ್ ಡಿಸ್ಟೆನ್ಸ್ ಇರೋದು ನೋಡಿ, 10 ಮೀಟ್ರ್ ಡಿಸ್ಟೆನ್ಸ್ ಇರೋದು ನೋಡಿ, 100 ಮೀಟರ್ ಡಿಸ್ಟೆನ್ಸ್ ಇರೋದನ್ನ ನೋಡಿ, ಬಟ್ ಸ್ಟಿಲ್ ಇಟ್ ಅಡ್ಜಸ್ಟ್ ಪ್ರಾಪರ್ಲಿ. ಏನು ಫೋಕಲ್ ಲೆಂತ್ನ ಅಡ್ಜಸ್ಟ್ ಮಾಡೋ ಕೆಲಸನ ಸಿಲಿಯರಿ ಮಸಲ್ಸ್ ಮಾಡ್ತಾ ಇರುತ್ತೆ. ಸೊ ವೆರಿ ಪ್ರಿಸೈಸ್ಲಿ ಇಟ್ ವಿಲ್ ಡು. ಈಗ ನೀವು ಅದನ್ನೇ ಈ ಡಯಾಗ್ರಾಮಲ್ಲಿ ನೋಡೋದು ನೋಡಿ, ಎಲಾಂಗೇಟ್ ಆಯಿತು, ಈಗ ಕಾಂಟ್ರಾಕ್ಟ್ ಆಯಿತು. ಸೊ ಎಲಾಂಗೇಟ್ ಆದಾಗ ಅಥವಾ ಥಿನ್ ಆದಾಗ, ಲೆನ್ಸ್ ಥಿನ್ ಆದಾಗ ನಮಗೆ ಫಾರ್ದರ್ ಆಬ್ಜೆಕ್ಟ್ಸ್ ಸಿಗ್ತದೆ. ಥಿನ್ ಅಂದರೆ ಈ ಥರ ಆಗುತ್ತೆ ಲೆನ್ಸ್. ಅದೇ ಥಿಕ್ ಅಂದಾಗ ಸ್ವಲ್ಪ ಬಲ್ಜ್ ಆಗುತ್ತೆ, ಸ್ವಲ್ಪ ದೊಡ್ಡದು ಬಲ್ಜ್ ಇರ್ತದೆ. ಆವಾಗ ನಮಗೆ ನಿಯರರ್ ಆಬ್ಜೆಕ್ಟ್ಸ್ ನೋಡ್ತೀವಿ. ಇದು ಫಾರ್ ಆಬ್ಜೆಕ್ಟ್ಸ್ ನೋಡೋಕ್ಕೆ. ಇಷ್ಟು ನಿಮಗೆ ಗೊತ್ತಿರಬೇಕು ಅಬೌಟ್ ಪವರ್ ಆಫ್ ಅಕಾಮಡೇಷನ್. ಫೋಕಲ್ ಲೆಂತ್ ಏನಾಗುತ್ತೆ ಈ ಕೇಸಲ್ಲಿ, ಸೊ ಥಿನ್ ಆದಾಗ ಬಿಗ್ ಸರ್ಕಲ್ ಬರುತ್ತೆ, ಹಾಗಾಗಿ ನಮಗೆ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಇದು ಥಿಕ್ ಆದಾಗ ಛೋಟಾ ಸರ್ಕಲ್ ಆಗುತ್ತೆ, ಸೊ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ, ಡಿಕ್ರೀಸಸ್. ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಯು ಮಸ್ಟ್ ನೋ ದಿಸ್ ಮಚ್. ದಿಸ್ ಇಸ್ ಯುವರ್ ಪವರ್ ಆಫ್ ಅಕಾಮಡೇಷನ್. ಈ ಪವರ್ ಆಫ್ ಅಕಾಮಡೇಷನ್ನು ಸರಿಯಾಗಿ ಆಗೋದಿಲ್ಲ. ಸಿಲಿಯರಿ ಮಸಲ್ಸ್ ಎಲ್ಲ ಟಯರ್ಡ್ ಆಗುತ್ತೆ ಅಥವಾ ತುಂಬ ಸ್ಟ್ರೈನಿಗೆ ಬರುತ್ತೆ ಯಾವಾಗ ನಾವು ಸ್ಕ್ರೀನ್ ಟೈಮ್ನ ಜಾಸ್ತಿ ಮಾಡ್ತೀವಿ. ಐ ವೆರಿ ಮಚ್ ರೆಕಮೆಂಡ್ ನೌ ಆನ್ ವಾಟ್ ಎವರ್ ಐ ಸೇ ಯು ಶುಡ್ ಲಿಸನ್ ಕೇರ್ಫುಲಿ. ನಾವು ಯಾವಾಗ ಫೋನ್ ಇಟ್ಕೊಂಡು ಸ್ಕ್ರೀನ್ ಟೈಮ್ನ ಜಾಸ್ತಿ ಮಾಡ್ತೀವಿ ಆಗ ಈ ಸಿಲಿಯರಿ ಮಸಲ್ಸು ಆ ಲೆನ್ಸ್ನ ಕಂಪ್ರೆಸ್ ಮಾಡೋಕ್ಕೆ ತುಂಬ ಎಫರ್ಟ್ ಆಗ್ತಾ ಇರುತ್ತೆ, ಯಾಕೆಂದರೆ ನಿಯರ್ ಆಬ್ಜೆಕ್ಟ್ಸ್ನ ನೋಡ್ತಾನೆ ಇರಬೇಕಲ್ವ ನಾವು. ಸೊ ಸಿಲಿಯರಿ ಮಸಲ್ಸ್ ಕಂಪ್ರೆಸ್ ಆಗ್ತಾ ಇರುತ್ತೆ. ಸೊ ಇಟ್ ಪುಟಿಂಗ್ ಎನರ್ಜಿ. ಈಗ ನಾವು ಒಂದು ಯಾವುದೋ ಹೆವಿ ಮಟೀರಿಯಲ್ಸ್ನ ನಾವು ಲಿಫ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಹೌ ಲಾಂಗ್ ವಿ ಕ್ಯಾನ್ ಲಿಫ್ಟ್? ಸ್ಟ್ರೈನ್ ಆಗುತ್ತಲ್ವ ಈ ಮಸಲ್ಸಿಗೆ. ಸೇಮ್ ವೇ ಅಲ್ಲಿರುವಂಥ ಸಿಲಿಯರಿ ಮಸಲ್ಸ್ಗೂ ಸ್ಟ್ರೈನ್ ಆಗುತ್ತೆ. ಈಗ ಐ ಟಿ ಸೆಕ್ಟ್ರಲ್ಲೆಲ್ಲ ವರ್ಕ್ ಮಾಡೋರು ಜನರಲಿ ಈ ಲ್ಯಾಪ್ಟಾಪ್ ಮುಂದೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸಲ್ಲಿ ದೇ ಹ್ಯಾವ್ ಟು ವರ್ಕ್. ಹಾಗಾಗಿ ಅವ್ರದ್ದು ಏನಾಗುತ್ತೆ, ಸಿಲಿಯರಿ ಮಸಲ್ಸು ಲಾಂಗ್ ಪೀರಿಯಡ್ ಅವರ್ಸ್ ಗಟ್ಟಲೆ ಕೂತು ವರ್ಕ್ ಮಾಡಿದಾಗ ಅವು ಮತ್ತೆ ರೀಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಎಬಿಲಿಟಿನ ಕಳ್ಕೊಳ್ತವೆ. ದಟ್ಸ್ ಆಲ್. ದೆನ್ ಅವರ್ ಐ ಬಾಲ್ ಸ್ಟಿಕ್ ಅಂದರೆ ಒಂದು ಪರ್ಟಿಕ್ಯುಲರ್ ಶೇಪಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಆಗ ನಾವು ಓನ್ಲಿ ನಿಯರರ್ ಆಬ್ಜೆಕ್ಟ್ಸ್ನ ನೋಡೋಕ್ಕೆ ಸಾಧ್ಯ ಇದೆ. ಫಾರ್ದರ್ ಆಬ್ಜೆಕ್ಟ್ಸ್ ನೋಡೋಕ್ಕೆ ಸಿಲಿಯರಿ ಮಸಲ್ಸ್ ಈಸ್ ನಾಟ್ ಎಲಾಂಗೇಟಿಂಗ್ ದ ಲೆನ್ಸ್, ಆಗ ಫಾರ್ದರ್ ನೋಡೋಕ್ಕಾಗಲ್ಲ. ದೆನ್ ಹ್ಯಾವ್ ಟು ಯೂಸ್ ದ ಗ್ಲಾಸ್.
ಐ ಆಮ್ ನಾಟ್ ಯೂಸಿಂಗ್ ಎನಿ ಪವರ್ ಗ್ಲಾಸಸ್, ಇಟ್ ಈಸ್ ಜಸ್ಟ್ ಅ ಸ್ಕ್ರೀನ್ ಗ್ಲಾಸ್ ಟು ಅವಾಯ್ಡ್ ಬ್ಲೂ ಲೈಟ್ ಅಷ್ಟೇ. ಓಕೆ, ದಿಸ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ಐ ಆಲ್ವೇಸ್ ಸಜೆಸ್ಟ್ ಮೈ ಕಿಡ್ಸ್ ಒಂದು ಸ್ಕ್ರೀನ್ ಟೈಮು ಫಿಕ್ಸ್ ಆಗಿರಬೇಕು, 1 hour 1.5 hour ಮ್ಯಾಕ್ಸ್. ಇಟ್ ಈಸ್ ಆಲ್ಸೋ ಟೂ ಮಚ್, ಬಟ್ ಟೇಕ್ ಬ್ರೇಕ್ ಫಾರ್ ಎವ್ರಿ ಹಾಫ್ ಆನ್ ಅವರ್, ಒಂದು 5-10 minutes ಬ್ರೇಕ್ ತೊಗೊಂಡು ಸ್ಕ್ರೀನ್ನ ನೋಡಿ. ಓಕೆ, ಅದು ನಿಮ್ಮ ಸ್ಟಡಿ ಪರ್ಪಸ್ಸಿಗೆ ಮಾತ್ರ ಆಗಿರಬೇಕು. ಫಾರ್ ಬೇರೆ ಯಾವುದೇ ಕಾರಣಕ್ಕೂ ಬೇರೆ ವಿಷಯಗಳಿಗೆ, ಗೇಮ್ಸಿಗೆ, ಚಾಟ್ ಮಾಡೋಕ್ಕೆ ಇದೆಲ್ಲ ಈ ಏಜಲ್ಲಲ್ಲ. ಓಕೆ, ಈಗ ನಾವು ಐಸಲ್ಲಿ ಕೆಲವೊಂದು ಡಿಫೆಕ್ಟ್ಸ್ ಇದೆ. ಯಾವ್ಯಾವ ಡಿಫೆಕ್ಟ್ಸ್ ಇದೆ ಅಂತ ನೋಡೋಣ.